ಸ್ವಾಮೀಜಿಗಳು ಖಾವಿದಾರಿಗಳು ಕೇವಲ ಮಾರ್ಗದರ್ಶನ ನೀಡ್ತಾ ಬರ್ತಿದ್ರು. ಆದರೆ ಇವತ್ತು ವಿದೇಶಗಳಲ್ಲಿ ಕೇಳಿಬರುವಂಥ ಒಂದೇ ಒಂದು ಹೆಸರು ಯೋಗಿ ಬಾಬಾ ಅಂತ. ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಈಗಿರುವಂಥ ಅವರ ಬೆಳವಣಿಗೆ ನೋಡಿದ್ರೆ ಇವರು ಮುಂದಿನ ದಿನಗಳಲ್ಲಿ ಪ್ರಧಾನಿ ಅಭ್ಯರ್ಥಿ ಆದರೂ ಆಗಬಹುದು ಅಂತೇಳಿ. ಯಾಕೆಂದರೆ ಖಾವಿ ಧರಿಸಿದವರು ಕೂಡ ಜನರ ಸೇವೆಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ರು. ಸೊ ಈಗ ಆ ವಿಚಾರಕ್ಕೆ ಏನು ಹೇಳ್ತೀರಿ? ಎಸ್, ಅದು ಒಂದು ರೀತಿಯಲ್ಲಿ ಹೇಗಾಗುತ್ತೆ ಅಂತಂದರೆ, ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೊಳ್ಬಾರ್ದು ಅಂತ ನಾನು ಹೇಳಿದೆ. ಕೆಲವು ಸಂದರ್ಭಗಳೇನಾಗುತ್ತೆ, ವಾತಾವರಣ ಬಹಳ ಕೆಟ್ಟು ಹೋಗಿ ಕಾವಿಧಾರಿ ಅನಿವಾರ್ಯವಾಗಿ ಸ್ವಲ್ಪ ಮಟ್ಟಿಗೆ ತಿದ್ದುಪಡಿ ಕೊಡೋದಕ್ಕೆ ಬರಬೇಕಾಗುತ್ತೆ. ಈಗ ಚಾಣಕ್ಯ ಯಾವ ಪಕ್ಷದ ಜೊತೆ ಯಾವ ರಾಜನ ಜೊತೆ ಗುರುತಿಸ್ಕೊಂಡಿರಲಿಲ್ಲ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕಾಯಿತು. ಅದೇ ರೀತಿ ವಿದ್ಯಾರಣ್ಯರು, ದಕ್ಷಿಣ ಭಾರತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಡುತ್ತೆ, ಧರ್ಮ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ ಅನ್ನೋ ಕಾಲದಲ್ಲಿ ತಪಸ್ಸು ಮಾಡಿ ಆ ಹಕ್ಕಬುಕ್ಕರು ಅವರಿಬ್ಬರನ್ನು ಹಿಡ್ಕೊಂಡು ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತದಲ್ಲಿ ದೊಡ್ಡ ರೀತಿಯಲ್ಲಿ ಬೇರೆ ಧರ್ಮಗಳ ಆಕ್ರಮಣ ಈ ಸನಾತನ ಸಂಸ್ಕೃತಿಯ ಮೇಲೆ ಆಗಿ ಇದು ಸಂಪೂರ್ಣ ನಾಶವಾಗುವ ಒಂದು ರೀತಿಯಲ್ಲಿ ಸಂದರ್ಭ ಇದ್ದಾಗ ಅದನ್ನು ತಡೆಯೋದಕ್ಕೆ ಅನಿವಾರ್ಯವಾಗಿ ಪ್ರವೇಶ ಮಾಡಿದರು. ನೀವು ಹೇಳೋ ಪ್ರಕಾರ ಆಗಿನ ಕಾಲದಲ್ಲಿ ಜನಸಾಮಾನ್ಯರ ಸಮಸ್ಯೆ ಆಗೋಯ್ತು ಅಂದರೆ ಋಷಿಮುನಿಗಳ ಹತ್ರ ಓಡೋಗ್ತಿದ್ರು ಸಮಸ್ಯೆ ಬಗೆಹರಿಸಿ ಅಂತೇಳಿ. ಇವತ್ತು ಜನರ ಸಮಸ್ಯೆ ನೋಡು ಕೂಡ ಕುತ್ಕೊಂಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಅವರೇ ಬರ್ತಾ ಇರೋದು ಒಳ್ಳೇದು ಅಂತ ಹೇಳ್ತೀರಾ? ಇಡೀ ದೇಶದ ಕ್ಷತ್ರಿಯ ಕುಲ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದಂಥ ಕಾಲ ಒಂದಿತ್ತು. ಬ್ರಾಹ್ಮಣನಾಗಿದ್ದಂಥ ಪರಶುರಾಮ ಆವತ್ತು ಶಿವನನ್ನು ಕುರಿತು ತಪಸ್ಸು ಮಾಡಿ ಆಯುಧವನ್ನು ತಗೊಂಡು ಈ ಕ್ಷತ್ರಿಯ ಕುಲಕ್ಕೆ ಸ್ವಲ್ಪ ಬುದ್ಧಿ ಕಲಿಸಬೇಕು ಅಂತ ಅಂದ್ಕೊಂಡು ಬಂದ. ರಾಮ ಬರುವವರೆಗೆ ಅವನು ಕ್ಷತ್ರಿಯ ಕುಲಕ್ಕೆ ಒಂದು ಹದ್ದುಬಸ್ನಲ್ಲಿಟ್ಟಿದ್ದ, ರಕ್ಷಾ ಕವಚವಾಗಿ ಹದ್ದುಬಸ್ನಲ್ಲಿಟ್ಟಿದ್ದ. ನಿಮ್ದು ಬಹಳ ಆಯಿತು, ಯಾಕೆಂದರೆ ಸ್ವಯಂ ಅವನ ತಂದೆಯನ್ನೇ ಕಾರ್ತಿವೀರ್ಯಾರ್ಜುನ ಕೊಂದು ಹಾಕಿದ್ದ. ಬಹಳ ಆಯಿತು ನಿಮ್ಮದು, ನನ್ನ ತಂದೆಯನ್ನು ಕೊಲ್ಲೋದಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ಒಂದು ಕೌನ್ಸಿಲ್ ಆಫ್ ಸೇಜಸ್, ಒಂದು ಋಷಿಗಳ ಒಂದು ಸಮಾವೇಶದಲ್ಲಿ ಎಲ್ಲ ಋಷಿಗಳು ಸೇರಿ ನೋಡಿ ಸಮಾಜಕ್ಕೆ ಇಂತಿಂಥ ನಿಯಮಗಳನ್ನು ತನ್ನಿ ಚೆನ್ನಾಗಿರುತ್ತೆ ಅಂತ ಹೇಳೋ ಕಾಲದಲ್ಲಿ ಈ ಕಾರ್ತಿವೀರ್ಯಾರ್ಜುನ ಅದನ್ನು ವಿರೋಧಿಸಿ ಆ ಸಮಾವೇಶದ ಅಧ್ಯಕ್ಷರಾಗಿದ್ದಂಥ ಜಮದಗ್ನಿಯನ್ನು ಕೊಂದು ಹಾಕಿಬಿಟ್ಟ. ಕೊಂದು ಹಾಕೋದೇನಿದೆ? ತಪಸ್ವಿಯಾದಂಥ ವ್ಯಕ್ತಿಯನ್ನು ಕೊಂದು ಹಾಕಿಬಿಡೋದು ಅಂದರೆ ಏನು? ರೊಚ್ಚಿಗೆದ್ದಂಥ ಪರಶುರಾಮ ಇವರಿಗೆಲ್ಲ ಬುದ್ಧಿ ಕಲಿಸಬೇಕಂತ ಹೇಳಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಆಯುಧಗಳನ್ನು ಪಡ್ಕೊಂಡು ಕಾರ್ತಿವೀರ್ಯಾರ್ಜುನ ಅಷ್ಟೇ ಅಲ್ಲ, ಅವನ ಬೆಂಬಲಿಗರಾಗಿದ್ದಂಥ ಅಂದಿನ ಹಲವಾರು ಜನ ಕ್ಷತ್ರಿಯ ರಾಜರನ್ನು ಕೊಂದು ಹಾಕದ ಹದ್ದುಬಸ್ನಲ್ಲಿಟ್ಟ. ಎಲ್ಲಿವರೆಗೆ? ರಾಮ ಬರುವವರೆಗೆ. ಯಾವಾಗ ರಾಮ ಬಂದ, ಈ ಕ್ಷತ್ರಿಯ ಸರಿಯಾಗಿದ್ದಾನೆ, ಸನ್ಮಾರ್ಗದಲ್ಲಿದ್ದಾನೆ, ಇನ್ನು ಮುಂದೆ ಇವನ ಒಂದು ನೇತೃತ್ವದಲ್ಲಿ ಪರವಾಗಿಲ್ಲ, ದೇಶ ಸರಿಯಾಗಿ ನಡೆಯುತ್ತೆ ಗೊತ್ತಾದ ಮೇಲೆ ಸ್ವಯಂ ಪರಶುರಾಮ ರಾಮನ ಕೈಗೆ ಆ ಜವಾಬ್ದಾರಿ ಕೊಟ್ಟು ಹೋಗಿ ತಪಸ್ಸಿಗೆ ಹೋದ. ಇನ್ನು ಮುಂದೆ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ ಆಗಬಹುದು, ಹೇಳೋಕ್ಕಾಗಲ್ಲ. ಚಾಣಕ್ಯ ಹಾಗೆ ಮಾಡ್ದ. ಚಾಣಕ್ಯ ಚಂದ್ರಗುಪ್ತನನ್ನು ತಂದ ಮೇಲೆ ನಂದರನ್ನು ಬಡಿದು ಆ ಕಡೆ ಹಾಕಿ ಚಂದ್ರಗುಪ್ತನಂತಹ ಒಬ್ಬ ಯೋಗ್ಯ ಅಮಾತ್ಯ ರಾಕ್ಷಸನಂತಹ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಿದ ಮೇಲೆ ಚಾಣಕ್ಯ ಹೊರಟೋಗ್ಬಿಟ್ಟು ತಪಸ್ಸಿಗೆ ಹೋದ, ರಾಜಧಾನಿಯಲ್ಲಿ ಕೂತ್ಕೊಳ್ಳಲಿಲ್ಲ. ವಿದ್ಯಾರಣ್ಯರಂತೂ ಅಲ್ಲೇ ಇದ್ದುಕೊಂಡು ಅವರಿಗೆ ಬದುಕಿದ್ದಷ್ಟು ದಿನ ಸರಿಯಾಗಿ ಮಾರ್ಗದರ್ಶನ ಕೊಟ್ಟರು. ಸಮರ್ಥ ರಾಮದಾಸರು ಶಿವಾಜಿಗೆ ಆವಾಗ ಸರಿಯಾದ ಮಾರ್ಗದರ್ಶನ ಕೊಟ್ಕೊಂಡು ತಂಪಾಡ್ತಾ ಗುಡಿಸಲಲ್ಲಿ ಕೂತರು. ಅದೇ ರೀತಿ ಯೋಗಿ ಆದಿತ್ಯನಾಥ್ ಕೂಡ ಒಂದು ಸ್ಟೇಜಿಗೆ ಬಂದು ಪರವಾಗಿಲ್ಲ ವಾತಾವರಣ ಸರಿಯಾಗಿದೆ ಅಂತಂದಾಗ ಹೋಗಬಹುದು ಅಥವಾ ಉಳಿಬಹುದು. ನಮಗೆ ಅಲ್ಲೆಲ್ಲೋ ಪ್ರೊಟೆಸ್ಟ್ ಆದರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಕಳಿಸಿ ಇಲ್ಲಿ ಅಲ್ಲಿ ಕೇಳಿಬರುವಂಥದ್ದು ಹೆಸರು ಯೋಗಿ ಅಂತೇಳಿ. ನೋಡಿ, ಆ ಋಷಿ ಮುನಿಗಳು ಖಾವಿದಾರಿಗಳು ಪಣ ತೊಟ್ಟು ನಿಂತರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ತಾಜಾ ಉದಾಹರಣೆ ನಮ್ಮೆಲ್ಲರ ಮುಂದೆ ಇರುವಂಥದ್ದು. ಇದನ್ನು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಪ್ಲಾಟೋ ಹೇಳಿದ್ದಾನೆ. ಪ್ಲಾಟೋನೇ ಹೇಳಿದ್ದಾನೆ, ನಿಜಕ್ಕೂ ಕೂಡ ರಾಜನಾಗಬೇಕಾದವನು ಫಿಲಾಸಫರ್ ಕಿಂಗ್ ಈಸ್ ದಿ ಮೋಸ್ಟ್ ಐಡಿಯಲ್ ಕಿಂಗ್. ನಾನು ಸನ್ಯಾಸಿ, ರಾಜಕೀಯಕ್ಕೆ ಬರಬಾರ್ದು, ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಳ್ಬಾರ್ದು ಯಾವ ಅರ್ಥದಲ್ಲಿ ಹೇಳಿದೆ ಅಂದರೆ, ಅವನು ರಾಜನಾದರೂ ಕೂಡ ಋಷಿತ್ವವನ್ನು ಬಿಡದ ರೀತಿಯಲ್ಲಿ ರಾಜನಾಗಬೇಕು. ರಾಜಕೀಯ ಪಕ್ಷಕ್ಕೆ ಇಳಿದು ಆ ರಾಜಕೀಯ ಪಕ್ಷದ ಸಿದ್ಧಾಂತದ ಜೊತೆ ತಾನು ಋಷಿಯಾಗಿರಬೇಕಾದಂತಹ ಒಂದು ಜವಾಬ್ದಾರಿ ಏನಿದೆ ಅದನ್ನು ಮರೆತು ಬಿಡೋದಲ್ಲ. ನಿಜಕ್ಕೂ ಕೂಡ ರಾಜನಾಗಬೇಕಾದವನು ರಾಜ ಮತ್ತು ಋಷಿ ಎರಡೂ ಇರಬೇಕು. ರಾಜಋಷಿ ಕೇವಲ ರಾಜ ದೇಶವನ್ನು ಆಳಬೇಕು ಅಂತ ನಮ್ಮ ದೇಶದಲ್ಲಿ ಎಂದೂ ಹೇಳಲಿಲ್ಲ. ಯಾವ ವ್ಯಕ್ತಿಯೂ ಕೂಡ ರಾಜಋಷಿ ಆಳಬೇಕಾದ ರಾಜ
ರಾಜರ್ಷಿ ಆಗಿರಬೇಕು. ಒಂದು ವೇಳೆ ರಾಜರ್ಷಿ ಆಗಲಿಲ್ಲ, ಋಷಿಯಲ್ಲಿ ಜ್ಞಾನ ಜಾಸ್ತಿ, ರಾಜನಲ್ಲಿ ಶಕ್ತಿ ಜಾಸ್ತಿ. ಜ್ಞಾನ ಶಕ್ತಿ ಎರಡೂ ಸೇರಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಇನ್ನು ನಿಜಕ್ಕೂ ಹೇಳಬೇಕು ಅಂದರೆ ಕ್ಷತ್ರಿಯನಿಗೆ ಮತ್ತು ಬ್ರಾಹ್ಮಣನಿಗೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇದ್ದಂಥ ಕಾಲದಲ್ಲಿ ಇವರಿಬ್ಬರಿಗೂ ಕೂಡ ಒಂದೇ ರೀತಿಯ ಸಿಲೆಬಸ್ ಇರ್ತಿತ್ತು. ಸಂದರ್ಭ ಬಂತು ನೋಡಿ, ದ್ರೋಣಾಚಾರ್ಯ ಮನಸ್ಸು ಮಾಡಿದರೆ ಒಬ್ಬ ರಾಜ ಆಗಬಹುದಾಗಿತ್ತು. ಹುಟ್ಟಿನಿಂದ ಅವನು ಬ್ರಾಹ್ಮಣ, ರಾಜನಾಗಬಹುದಾಗಿತ್ತು. ಹೇಳ್ದವನು ತನ್ನ ಸ್ನೇಹಿತ ದ್ರುಪದ ರಾಜನಿಗೆ, ಶಾಪಾದಪಿ ಶರಾದಪಿ, ಶಾಪ ಕೊಟ್ಟು ನಿನ್ನನ್ನು ಹಾಳು ಮಾಡಬಲ್ಲೆ, ಬಾಣವನ್ನು ಬಿಟ್ಟು ಕೂಡ ನಿನ್ನನ್ನು ಹಾಳು ಮಾಡಬಲ್ಲೆ. ಬಾಣ ಬಿಡೋದಕ್ಕೂ ನನಗೆ ಗೊತ್ತು, ಶಾಪ ಕೊಟ್ಟು ನನ್ನನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ನನಗೆ ಗೊತ್ತು. ದ್ರುಪದ ಸ್ನೇಹಿತ ನಾನು, ನನಗೆ ಅವಮಾನ ಮಾಡ್ತಾ ಇದೀಯ. ನೀವು ಹಿಂದೆ ಒಂದು ಕಾಲದಲ್ಲಿ ನಾನು ರಾಜನಾದ ಮೇಲೆ ನಿನಗೆ ಸಹಾಯ ಮಾಡ್ತೇನೆ ಅಂತ ನೀನು ಅಂದಿದ್ದಕ್ಕೆ ನಾನು ನಿನ್ನ ಹತ್ರ ಬಂದೆ. ಈಗ ನೋಡಿದ್ರೆ ನೀನು ಅವಮಾನ ಮಾಡ್ತಾ ಇದೀಯ ನನಗೆ. ಆದರೆ ನೆನ್ಪಿಟ್ಕೋ, ಶಾಸ್ತ್ರದಲ್ಲಾಗಲಿ ಶಾಪದಲ್ಲಾಗಲಿ ನೀನು ನಿರ್ನಾಮ ಮಾಡಬಲ್ಲೆ, ಆದರೆ ಬೇಡ, ಅದನ್ನು ನಾನು ಬೇರೆ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೊರಟೋದ. ಹೀಗಾಗಿ ಸಂದರ್ಭ ಬಂದರೆ ಋಷಿಯಾದವನು ಸಿಂಹಾಸನವನ್ನು ತನ್ನ ಕೈಗೆ ತಗೊಂಡು ದೇಶದಲ್ಲಿ ಆಡಳಿತ ಇಲ್ಲ ಸುವ್ಯವಸ್ಥೆಗೆ ಬರುವವರೆಗೂ ಅವನೇ ಜವಾಬ್ದಾರಿ ತಗೊಂಡು, ಆಮೇಲೆ ಅಧಿಕಾರದ ಯಾವ ಮೋಹವೂ ಇಲ್ಲದೆ ಸರಿಯಾದ ರಾಜ ಸಿಕ್ಕಿದ ಮೇಲೆ ಅವನಿಗೆ ಜವಾಬ್ದಾರಿ ಕೊಟ್ಟು ಅವನು ವಾಪಸ್ ಹೋಗಿ ತನ್ನ ಋಷಿ ಜೀವನಕ್ಕೆ ಹೋಗಬೇಕು ಅಂತ ನಮ್ಮ ದೇಶದಲ್ಲಿ ಇರೋದು.